ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಕಂಪ್ಯೂಟರ್ ಯಾದಗಿರಿ. ಈ ಒಂದು ವಿಡಿಯೋದಲ್ಲಿ RSK ರೂರಲ್ ಸರ್ವಿಸ್ ಕೇಂದ್ರದಲ್ಲಿ ಒಂದು ಯಾವ ರೀತಿ ಪ್ಯಾನ್ ಕಾರ್ಡನ್ನು ಹೊಸದಾಗಿ ಅಪ್ಲೈ ಮಾಡಿಕೊಳ್ಬೇಕಂತ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ಪ್ಯಾನ್ ಕಾರ್ಡ್ ಬಟನ್ ಏನಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇದ್ದರೆ OTP ತೊಗೊರಿ, ಇಲ್ಲ ಅಂತೇಳಿ ಮ್ಯಾನ್ಯುವಲ್ ಆಪ್ಷನ್ಸ್ ಇದೆ. ಒಂದು ಮ್ಯಾನ್ಯುವಲ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಭ್ಯರ್ಥಿಯ ಹೆಸರು, ಲಾಸ್ಟ್ ನೇಮ್ ಇದೆ ಮತ್ತು ಫಸ್ಟ್ ನೇಮ್ ಇದೆ ಅಂತ ಆಪ್ಷನ್ಸ್ ತೊಗೊಳ್ಬೇಕು. ಫಾರ್ ಎಕ್ಸಾಂಪಲ್ ನಾಗೇಂದ್ರ ಬೆಟ್ಟದ ಅಂತೇಳಿದರೆ ಬೆಟ್ಟದ ಅನ್ನೋದು ಲಾಸ್ಟ್ ನೇಮಲ್ಲಿ, ನಾಗೇಂದ್ರ ಅನ್ನೋದು ಫಸ್ಟ್ ನೇಮಲ್ಲಿ ಆ್ಯಡ್ ಮಾಡಬೇಕು. ಇಲ್ಲಿ ಅವರೊಂದು ಫಸ್ಟ್ ನೇಮನ್ನು ಇಲ್ಲಿ ಲಾಸ್ಟ್ ನೇಮನ್ನು ಆ್ಯಡ್ ಮಾಡಿ. ದೆನ್ ಇಲ್ಲಿ ನೆಕ್ಸ್ಟ್ ಕಾಲಮಲ್ಲಿ ಫಸ್ಟ್ ನೇಮ್ ಅಂತಿದೆಯಲ್ಲ, ಫಸ್ಟ್ ನೇಮ್ ಏನಿದೆ ಫಸ್ಟ್ ನೇಮ್ ಆ್ಯಡ್ ಮಾಡಿಲಿ. ಓಕೆ, ಇಲ್ಲಿ ಒಂದು ಫಾದರ್ಸ್ ನೇಮ್ ಏನಿದೆಯಲ್ಲ, ಫಾದರ್ಸ್ ಲಾಸ್ಟ್ ನೇಮ್ ನಾಯಕ್ ಬರುತ್ತಾ ಏನಿದೆಯಲ್ಲ ಅದು ಇಲ್ಲಿ ಅವ್ರದನ್ನು ಹೆಸರು ಬರೀರಿ. ಇಲ್ಲಿ ಅದಾದ ನಂತರ ಅವರು ಫಸ್ಟ್ ನೇಮ್ ಏನು ಬರುತ್ತೆ ಅದನ್ನು ಬರೀರಿ. ಮತ್ತು ಕ್ಯಾಂಡಿಡೇಟು ಫಸ್ಟ್ ನೇಮು ಲಾಸ್ಟ್ ನೇಮ್ ಎರಡು ಕೂಡಿ ಪ್ಯಾನ್ ಕಾರ್ಡ್ ಮೇಲೆ ಯಾವ ರೀತಿ ಒಂದು ಹೆಸರು ಬರಬೇಕಲ್ಲ ಆ ಒಂದು ನೇಮನ್ನು ಕರೆಕ್ಟಾಗಿ ಇಲ್ಲಿ ನೇಮ್ ಆನ್ ಪ್ಯಾನ್ ಕಾರ್ಡ್ ಅಂತ ಆಪ್ಷನ್ಸ್ ಇದೆಲ್ಲ ಇಲ್ಲಿ ಬರೀಬೇಕಾಗುತ್ತೆ. ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮ್ ಎರಡು ಬರೀಬೇಕು ಇಲ್ಲಿ ಕಂಟಿನ್ಯೂಸ್ ಆಗಿ. ಓಕೆ, ಇದು ಪ್ಯಾನ್ ಕಾರ್ಡಲ್ಲಿ ಪ್ರಿಂಟ್ ಆಗುತ್ತೆ. ನಂತರ ಆಧಾರ್ ಕಾರ್ಡ್ ಇರ್ತಕ್ಕಂಥ ಆ್ಯಸ್ ಪರ್ ಆಧಾರ್ ಕಾರ್ಡ್ ಡೇಟ್ ಆಫ್ ಬರ್ತ್ ಏನಿರುತ್ತಲ್ಲ ಅದನ್ನು ಇಲ್ಲಿ ಬರೀಬೇಕು. ನಂತರ ಒಂದು ಅಭ್ಯರ್ಥಿಯ ಮೊಬೈಲ್ ನಂಬರ್ ಬರೀಬೇಕು. ಅವರದ್ದು ಕೊಟ್ಟರು ನಡೆಯುತ್ತೆ, ಅಥವಾ ನಮ್ಮೊಂದು ಸಂಸ್ಥೆ ನಂಬರ್ ಕೊಟ್ಟರು ಕೂಡ ನಡೆಯುತ್ತೆ. ಆದರೆ ಪ್ಯಾನ್ ಕಾರ್ಡ್ ಬಂದ ತಕ್ಷಣ ಪೋಸ್ಟ್ ಮ್ಯಾನ್ ಈ ನಂಬರ್ಗೆ ಕರೆ ಮಾಡಬೇಕಾಗುತ್ತೆ. ಆದ ಕಾರಣ ಅವ್ರದ್ದೇ ಆಲ್ಮೋಸ್ಟ್ ಅಲ್ಲಿ ಕೊಡಿ. ಇಲ್ಲಿ ಮೇಲ್ ಐ ಡಿಯಲ್ಲಿ ಅವರೊಂದು ಮೇಲ್ ಐ ಡಿ ಇದ್ದರೆ ಕೊಡಿ, ಇಲ್ಲಾಂದರೆ ಇಲ್ಲಿ ಒಂದು ನಮ್ಮ ಮೇಲ್ ಐ ಡಿಯನ್ನು ಕೊಡ್ಬೋದು. ಇಲ್ಲಿ ಬಂದುಬಿಟ್ಟು ಅಡ್ರೆಸ್ ಕಾಲಮಲ್ಲಿ ಮನೆ ನಂಬರ್ ಇದ್ದರೆ ಮನೆ ನಂಬರ್ ಮೆನ್ಷನ್ ಮಾಡಿ. ಇಲ್ಲಂತಂದರೆ ವಿಲೇಜಲ್ಲಿ ಇದೆಯಲ್ಲ ಅವ್ರದ್ದು ಯಾವುದೋ ಊರಿದೆ, ಫಾರ್ ಎಕ್ಸಾಂಪಲ್ ಚಿಂತನಪಲ್ಲಿ ಅಥವಾ ಚಿಂತನಪಲ್ಲಿ ತಾಂಡ, ಅದನ್ನು ಇಲ್ಲಿ ವಿಲೇಜ್ ಕಾಲಮಲ್ಲಿ ಬರೀಬೇಕು. ದೆನ್ ಇಲ್ಲಿ ರೋಡು, ಸ್ಟೇಟು, ಏನು ಪೋಸ್ಟ್ ಇದೆಯಲ್ಲ ಯಾವ ಪೋಸ್ಟಿಗೆ ಬರುತ್ತೆ ಇದು ಆ ಪೋಸ್ಟ್ ಹೆಸರನ್ನು ಇಲ್ಲಿ ಬರೀಬೇಕಾಗುತ್ತೆ. ನಂತರ ಅವ್ರದ್ದು ತಾಲೂಕು ಯಾದಗಿರಿ ಬರುತ್ತಾ ಅಥವಾ ಗುರುಮಿಠಕಲ್ ಬರುತ್ತಾ ಅನ್ನೋ ಸೆಲೆಕ್ಟ್ ಮಾಡಿ. ಇಲ್ಲಿ ಮ್ಯಾನ್ಯುವಲಾಗಿ ಬರಬೇಕಾಗುತ್ತೆ. ಗುರುಮಿಠಕಲ್ ತಾಲೂಕು ಬಂದರೆ ಗುರುಮಿಠಕಲ್ಲು. ಅವರ ಒಂದು ಪಿನ್ ಕೋಡ್ 55321 ಏನಿದೆ ಆಪ್ಷನ್ಸ್ ಕ್ಲಿಕ್ ಮಾಡಿ. ನಂತರ ಎಲ್ಲ ಕರೆಕ್ಟಾಗಿದೆ ಎಲ್ಲ ಚೆಕ್ ಮಾಡಿಕೊಂಡು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಬರಬೇಕಾಗುತ್ತೆ. ಕ್ಯಾಂಡಿಡೇಟ್ನೇ ಆಧಾರ್ ಕಾರ್ಡ್ ನಂಬರ್ ಏನಿದೆಯಲ್ಲ ಅದನ್ನು ಒಂದು ಸರಿ ಬರೆದ ಮೇಲೆ ಸೈಡ್ಗೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಎಂಟ್ರ್ ಆಧಾರ್ ನಂಬರ್ ಅಂತ ಕೇಳುತ್ತೆ. ಆ ಒಂದು ನಂಬರನ್ನು ಇಲ್ಲಿ ಮತ್ತೊಮ್ಮೆ ಟೈಪ್ ಮಾಡಿ ಕನ್ಫರ್ಮ್ ಮಾಡಿ. ಕನ್ಫರ್ಮ್ ಮಾಡಿದ ತಕ್ಷಣ ಎಲ್ಲ ಕರೆಕ್ಟಾಗಿರುತ್ತೆ. ಇದನ್ನು ಇಲ್ಲಿ ಚೆಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಒನ್ಸ್ ಪ್ರಿವ್ಯೂ ಬರುತ್ತೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಕರೆಕ್ಟ್ ಇದ್ದರೆ ಸಬ್ಮಿಟ್ ಅನ್ನೋ ಬಟನ್ ಏನು ಬರುತ್ತೆ ಇಲ್ಲಿ ನೆಕ್ಸ್ಟು ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು ಫಾರಮನ್ನು ಪ್ರಿಂಟ್ ಆಪ್ಷನ್ಸ್ ಬರುತ್ತೆ, ಪ್ರಿಂಟಲ್ಲಿ ತೆಗೆದುಕೊಳ್ಳಿ. ಎರಡು ಫಾರಮ್ ಇರುತ್ತೆ, ಒಂದನೇದು ಮತ್ತು ಸೆಕೆಂಡ್ ಕಾಲಮಲ್ಲಿ ಎರಡು ಫಾರಮ್ ಇರುತ್ತೆ. ಫಸ್ಟ್ ಫಾರಮಲ್ಲಿ ಅವರ ಒಂದು ಫೋಟೋ, ಕೆಳಗಡೆ ಸಿಗ್ನೇಚರು. ಸೆಕೆಂಡ್ ಫಾರಮಲ್ಲಿ ಅವರ ಸಿಗ್ನೇಚರು. ಎಲ್ಲ ಒಂದು ನೇಮು, ಫಾದರ್ ನೇಮು, ಡೇಟ್ ಆಫ್ ಬರ್ತ್ ಕರೆಕ್ಟ್ ಇದೆಯಲ್ಲ ಚೆಕ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ ಫಾರಮನ್ನು ಪ್ರಿಂಟ್ ಕೊಡಿ. ಎಲ್ಲ ಕರೆಕ್ಟಾಗಿದ್ದಲ್ಲಿ ಒಂದು 2 ಫಾರಮು ಪ್ಲಸ್ ಆಧಾರ್ ಕಾರ್ಡನ್ನು ಸ್ಕ್ಯಾನ್ ಮಾಡಿ ಇದೇ ಪೋರ್ಟಲಲ್ಲಿ ಅಪ್ಲೋಡ್ ಮಾಡಬೇಕು. ಇಷ್ಟೇ, ವಿತಿನ್ 2-3 ಮಿನಿಟಲ್ಲೇ ನೀವು ಪ್ಯಾನ್ ಕಾರ್ಡ್ ಅಪ್ಲೈ ಮಾಡೋದು ತುಂಬ ಈಸಿಯಾಗಿರುತ್ತೆ. ನಿಮಗೇನಾದರೂ ಆ ರೀತಿ ಮಾಹಿತಿ ಬೇಕಿತ್ತಂದರೆ ಕಮೆಂಟ್ ಮಾಡಿ, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಳ್ತೀವಿ. ಇದು ವಿತಿನ್ 2-3 ಡೇಸಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಒಂದು ಇಮೇಲ್ ಐ ಡಿಗೆ ಪ್ಯಾನ್ ಕಾರ್ಡು ಜನ್ರೇಟಾಗಿ ಬರುತ್ತೆ. ಮತ್ತು ಈ ರೀತಿ ಏನಾದರೂ ಹೆಚ್ಚಿನ ವೀಡಿಯೋಸ್ಗಳ ಬಗ್ಗೆ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ, ಲೈಕ್ ಆದರೆ ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಗೈಸ್.